4,000 ಕೋಟಿ ಮಹಿಳೆಯರಿಗೆ ಮೀಸಲಾತಿ ಆಗಿದೆ ನಮ್ಮ ಬಜೆಟಲ್ಲಿ. ಆಮೇಲೆ ಮಕ್ಕಳಿಗೂ ಸಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಮತ್ತೀಗ ವಿಶೇಷವಾಗಿ ಈಗ ನಾನು ಡೀಟೇಲಾಗಿ ಮಾತಾಡಬೇಕು ಅಂದರೆ ನಾನು ತಮಗೂ ಸಹ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಜಸ್ಟ್ ಒಂದು ಬ್ರೀಫಾಗಿ ನಾನು ಮಾತಾಡಬೇಕು ಅಂದರೆ, ನಿಮಗೆ ಗೊತ್ತಿದೆ ರೀಸೆಂಟಾಗಿ ಭಾಳ ಜನ ಬಾಣಂತಿರಿಗೆ ಆ್ಯಕ್ಚುಲಿ ಈ ಡೆತ್ಸ್ನ ಪ್ರಿವೆಂಟ್ ಮಾಡಬೇಕು ಅಂತ 320 ಕೋಟಿ ವಿಶೇಷವಾಗಿ ಆಸ್ಪತ್ರೆಗಳಿಗೋಸ್ಕರ ಈ ಅನುದಾನ ಇದಕ್ಕೋಸ್ಕರ ಮೀಸಲಾತಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೈಲೆಂಟ್ ರೆವಲ್ಯೂಷನ್ ನಡೀತಾ ಇದೆ 2 ವರ್ಷದಿಂದ. 1,22 ಲಕ್ಷ ಜನ ಮಹಿಳೆಯರು ಅವರಿಗೆ ಡೈರೆಕ್ಟಾಗಿ 2,000 ರೂಪಾಯಿ ಹೋಗ್ತಾ ಇದೆ. ಅವರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಸ್ವಾವಲಂಬಿಗಳಾಗಬೇಕು, ಮತ್ತು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಸಹ ಮಹಿಳೆಯರು ಇರಬೇಕು ಅಂತ ಆ ಒಂದು ಉದ್ದೇಶದಿಂದ ಇದು ಮಾಡ್ತಿರೋದು. ನಾನು ರೀಸೆಂಟಾಗಿ ನಾವೆಲ್ಲರೂ ಸಹ ನಾವು ನೋಡ್ತಾ ಇದ್ದೀವಿ 2 ವರ್ಷದ ಸಾಮಾಜಿಕ ಜಾಲತಾಣದಲ್ಲಿ ಈ ದುಡ್ಡು ಎಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ. ಕಳೆದ ವಾರ ನಾನು ಬೀದರ್ಗೆ ಹೋಗಿದ್ದೆ. ಒಬ್ಬ ಮಹಿಳೆ ತಾಯಿ ಹೇಳಿದ್ರು, ನನಗೆ ಹಾರ್ಟು ಇದಾಯಿತು ಆಪ್ರೇಷನು, ನಾನು ನನ್ನ ಮಗನ ಕೇಳಲಿಲ್ಲ, ಗಂಡನ ಕೇಳಲಿಲ್ಲ, ಸ್ವಾಭಿಮಾನದಿಂದ ನಾನು ಆ ಹಣನ ನನ್ನ ಆಪ್ರೇಷನ್ಗೆ ಯೂಸ್ ಮಾಡಿಕೊಂಡೆ ಅಂತ. ಮಹಿಳೆಯರು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಗಾಡಿ ಇರ್ಬೋದು. ಈಗ ಎಲ್ಲೋ ಒಂದು ಕಡೆ ಅದೊಂದೇ ಅಲ್ಲ, ಉಚಿತವಾಗಿ ಈ ಬಸ್ ಪ್ರಯಾಣ 400 ಕೋಟಿ 400 ಟ್ರಿಪ್ಸ್ ಅದಕ್ಕಿಂತ ಹೆಚ್ಚು ಈಗ ಆಗಿದೆ. ಮಹಿಳೆಯರು ಕೆಲಸಕ್ಕೆ ಹೋಗ್ತಿದ್ದಾರೆ, ಸ್ಕೂಲ್ಸ್ ಶಾಲೆಗಳಿಗೆ ಹೋಗ್ತಿದ್ದಾರೆ, ಮತ್ತು ದೇವಸ್ಥಾನ ದರ್ಗಾಗಳಿಗೆ ಹೋಗ್ತಿದ್ದಾರೆ. ಅದೊಂದೇ ಅಲ್ಲ, ಈ ಯೋಜನೆಗಳು ಬಿಟ್ಟು ಈಗ ವಿಶೇಷವಾಗಿ ಒಂದು 5 ತಾಲೂಕಲ್ಲಿ ಅಕ್ಕ ಕ್ಯಾಫೆ ಪ್ರಾರಂಭ ಮಾಡಬೇಕು ಅಂತ, ಅದು ಸಹ ಕ್ಯಾಫೆ ಮತ್ತು ಬೇಕ್ರಿ ಪ್ರಾರಂಭ ಮಾಡಬೇಕು ಅಂತ ಅದು ಸಹ ನಿರ್ಧಾರ ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾಯಿದ್ರು, ಮತ್ತು ಆಶಾ ಕಾರ್ಯಕರ್ತರಿಗೂ ಸಹ ಅವ್ರಿಗೂ ಮತ್ತು ಸಹಾಯಕರಿಗೆ 1,000 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅವರು ವೇತನ. ಮತ್ತು 10 ನಗರಗಳಲ್ಲಿ ಇಂದಿರಾ ಕ್ಯಾಂಟೀನ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಅದನ್ನು ಕಾಂಟ್ರಾಕ್ಟು ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಅದು ಸಹ ನಾವು ನಮ್ಮ ಸರ್ಕಾರ ನಿರ್ಧಾರ ನಾವು ಮಾಡಿದ್ದೀವಿ. ಆಮೇಲೆ ನಾನು ಒಂದು ವಿಶೇಷವಾಗಿ ನಾನು ಹೇಳಬೇಕು ಅಂದರೆ, ಮಹಿಳೆಯರು, ಮಕ್ಕಳು ಮತ್ತು ಪ್ರತಿಯೊಂದು ಅಷ್ಟೇ ಡೀಟೇಲಾಗಿ ನಾನು ಮಾತಾಡಬೇಕು ಅಂದರೆ ನಾನು ನಿಮಗೆ ಹೆಚ್ಚು ಟೈಮ್ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ನೀವೆಲ್ಲರೂ ನಿನ್ನೆ ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಎಲ್ಲೋ ಒಂದು ಕಡೆ ಇದೊಂದು ಐತಿಹಾಸಿಕ ಬಜೆಟ್ ಆಗಿದೆ. ಇದು ಮಹಿಳೆಯರು ಮತ್ತು ಮಕ್ಕಳೇ ಅಲ್ಲ, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ನೀರಾವರಿ, ಶಿಕ್ಷಣ, ಮತ್ತು ಆರೋಗ್ಯ, ಮತ್ತು ಸಮಾಜ ಕಲ್ಯಾಣ, ಮತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅಲ್ಪಸಂಖ್ಯಾತರು, ಮತ್ತು ವಸತಿ, ಸಾರಿಗೆ, ಬ್ರ್ಯಾಂಡ್ ಬೆಂಗಳೂರು ಇರ್ಬೋದು, ಅರಣ್ಯ, ಪರಿಸರ, ಕ್ಲೈಮೇಟ್ ಚೇಂಜ್ ಬಗ್ಗೆ ಸಹ ನಮ್ಮ ಬಜೆಟಲ್ಲಿದೆ. ಮತ್ತು ಸಾರಿಗೆ ಇರ್ಬೋದು, ಇಂಧನ, ಮಾಹಿತಿ ತಂತ್ರಜ್ಞಾನ, ವಿಶೇಷವಾಗಿ ಉದ್ಯೋಗ ಇರ್ಬೋದು. ಇದೆಲ್ಲ ಇಟ್ ಈಸ್ ಅ ವೆರಿ 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 ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದು ತಪ್ಪಾಗಲಾರ್ದು. ಸೊ ನಾವೆಲ್ಲರೂ ಸಹ ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತು DK ಶಿವಕುಮಾರ್ ಸರ್ ಅವರು ಮತ್ತು ಎಲ್ರಿಗೂ ನಾವು ಅನಂತ ಧನ್ಯವಾದ ಹೇಳಬೇಕು ಅಂತ ನಾವು ಬಯಸ್ತೀವಿ. ಮತ್ತು ಈಗ ಎಲ್ಲೊಂದು ಕಡೆ ನಾವು ನೋಡ್ತಾ ಇದ್ದೀವಿ, BJP ಅವರು, ನಾನು ಸಹ ನಿನ್ನೆ ವಿಧಾನಸೌಧದಲ್ಲೇ ಇದ್ದೆ, ಬಹಳ ಬೇಸರ ಆಯಿತು. ಯಾಕಂದರೆ ಈಗ ಅವರ ಆರೋಗ್ಯದ ಬಗ್ಗೆ ಸಹ ಅವರು ಚಿಂತೆ ಮಾಡದೆ ಅವರು
ಬಂದು ಭಾಳ ಒಂದು ಅದ್ಭುತವಾದ ಅಂತ ಒಂದು ಬಜೆಟ್ನ ಅವರು ಮಂಡಿಸಿದ್ರು. ಆದರೆ ಅವರು ನೋಡಿ, ಎಲ್ಲೋ ಒಂದು ಕಡೆ ಅವರು 4 ವರ್ಷ ಅವರಿಗೆ ಅವ್ರ ಸರ್ಕಾರ ಅವರಿತ್ತು, ಒಳ್ಳೇದು ಮಾಡಬೇಕಾಗ್ಬೋದಾಗಿತ್ತು ಆದರೆ ಅವರು ಮಾಡಲಿಲ್ಲ. ಅವಕಾಶಗಳಿತ್ತು ಅವ್ರಿಗೆ. ಸೊ ಹಾಗಾಗಿ ಅಸೂಯೆ, ಹೊಟ್ಟೆ ಊರಿ, ಹೊಟ್ಟೆ ಕಿಚ್ಚು, ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಬೇಕು. ಹೀಗೆ ಅವರು ಟೀಕೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಬಹಳ ವಿಶೇಷವಾಗಿ ನಮಗೆ ಮಹಿಳೆಯರಿಗೆ ಎಲ್ರಿಗೂ ಬಹಳ ಬೇಸರ ಆಯಿತು. ಹಾಗಾಗಿ ನಾವಿವತ್ತು BJP ಅವರಿಗೆ ವಿಶೇಷವಾಗಿ ಯಾರ್ಯಾರು ಟೀಕೆ ಮಾಡಿದ್ರು ಅವರಿಗೆ ಇದು ಕಳಿಸ್ಬೇಕು ಅಂತಿದ್ದೀವಿ. ಅವರಿಗೆ ಹೊಟ್ಟೆ ಏನೇನು ಪ್ರಾಬ್ಲಮ್ಸ್ ಇದೆಯೋ, ಹೊಟ್ಟೆ ಕಿಚ್ಚು, ಹೊಟ್ಟೆ ನೋವು, ಹೊಟ್ಟೆ ಉರಿ, ಅದಕ್ಕೆಲ್ಲ ಅವ್ರೀಗ ನಾವು ಎಲ್ಲ ಇಡುವ ಆಮೇಲೆ ಇದು ನಾವು ಹೊರಗಡೆ ಸಹ ಹೋಗಿ ನಾವು ದಯವಿಟ್ಟು ಈಗ ತಾವೆಲ್ಲರೂ ಸಹ ಆಗಬೇಕು. ಯಾಕಂದರೆ ಈಗ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿರೋ ಒಂದು ಬಜೆಟ್. ಇದು ಮಹಿಳೆಯರಿಗೋಸ್ಕರ ಪ್ರತಿಯೊಬ್ಬ ಜಾತಿ ಆಗಿರ್ಬೋದು, ಪ್ರತಿಯೊಬ್ಬ ಧರ್ಮದವರು, ಅರ್ಚಕರಿಗೂ ಸಹ ವೇತನ ಹೆಚ್ಚು ಮಾಡಿದ್ದಾರೆ. ಅವ್ರ ಸರ್ಕಾರದಲ್ಲಿ ಮಾಡಿದ್ರಾ? ಇಲ್ಲ. ಸೊ ಹಾಗಾಗಿ ನಾವು ದಯವಿಟ್ಟು ಒಳ್ಳೆ ಮನಸ್ಸು ಬರಲಿ, ಹೊಟ್ಟೆ ಸರಿ ಹೋಗಲಿ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಹಸುವೆ, ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ. ಹಸುವೆಗೆ ನಿಜವಾಗ್ಲೂ ಔಷಧಿ ಇದೆಯೋ ಇಲ್ವೋ, ಅಟ್ಲೀಸ್ಟ್ ಇದಾದರೂ ನಾವೀಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಬೇಕು ಅಂದರೆ ನಮಗೆ ಹೇಳ್ಬೋದು. ಈಗ ನಾವು BJP ಕಚೇರಿಗೆ ನಾವು ಇದನ್ನು ಡನ್ಸೋ ಮಾಡ್ತಾಯಿದ್ದೀವಿ. ಸೊ ಈಗ ತಾವು ದಯವಿಟ್ಟು ಎಲ್ಲರೂ ಮೇಲೆ ಜಾಯಿನ್ ಆಗ್ಬೋದು. ಈಗ ಒಂದು ಸಣ್ಣದಾಗೊಂದು ಪ್ರತಿಭಟನೆ ಸಹ ಇರುತ್ತೆ. 24,000 ಕೋಟಿ ಮಹಿಳೆಯರಿಗೆ ಮೀಸಲಾತಿಯಾಗಿದೆ ನಮ್ಮ ಬಜೆಟಲ್ಲಿ. ಆಮೇಲೆ ಮಕ್ಕಳಿಗೂ ಸಹ ಮಹಿಳೆಯರಿಗೆ ಮತ್ತು ಮಕ್ಕಳಿಗೆ ಈಗ ವಿಶೇಷವಾಗಿ ಈಗ ನಾನು ಡೀಟೇಲಾಗಿ ಮಾತಾಡಬೇಕು ಅಂದರೆ ನಾನು ತಮಗೂ ಸಹ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಜಸ್ಟ್ ಒಂದು ಬ್ರೀಫಾಗಿ ನಾನು ಮಾತಾಡಬೇಕು ಅಂದರೆ, ನಿಮಗೆ ಗೊತ್ತಿದೆ ರೀಸೆಂಟಾಗಿ ಭಾಳ ಜನ ಬಾಣಂತಿಯರಿಗೆ ಆ್ಯಕ್ಚುಲಿ ಈ ಡೆತ್ಸ್ನ ಪ್ರಿವೆಂಟ್ ಮಾಡಬೇಕು ಅಂತ 320 ಕೋಟಿ ವಿಶೇಷವಾಗಿ ಆಸ್ಪತ್ರೆಗಳಿಗೋಸ್ಕರ ಈ ಅನುದಾನ ಇದಕ್ಕೋಸ್ಕರ ಮೀಸಲಾತಿ. ಆಮೇಲೆ ಇನ್ನೊಂದು ಏನು ಅಂದರೆ, ನಮ್ಮ ರಾಜ್ಯದಲ್ಲಿ ಎಲ್ಲೋ ಒಂದು ಕಡೆ ಒಂದು ಸೈಲೆಂಟ್ ರೆವಲ್ಯೂಷನ್ ನಡೀತಾ ಇದೆ 2 ವರ್ಷದಿಂದ. 1,22 ಲಕ್ಷ ಜನ ಮಹಿಳೆಯರು ಅವರಿಗೆ ಡೈರೆಕ್ಟಾಗಿ 2,000 ರೂಪಾಯಿ ಹೋಗ್ತಾ ಇದೆ. ಅವರು ಸ್ವಂತ ಅವ್ರ ಕಾಲ ಮೇಲೆ ನಿಂತ್ಕೋಬೇಕು, ಸ್ವಾಭಿಮಾನದಿಂದ ಬದುಕಬೇಕು, ಸ್ವಾವಲಂಬಿಗಳಾಗಬೇಕು, ಮತ್ತು ಆತ್ಮವಿಶ್ವಾಸದಿಂದ ನಾವೆಲ್ಲರೂ ಸಹ ಮಹಿಳೆಯರು ಇರಬೇಕು ಅಂತ ಆ ಒಂದು ಉದ್ದೇಶದಿಂದ ಇದು ಮಾಡ್ತಿರೋದು. ನಾನು ರೀಸೆಂಟಾಗಿ ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ 2 ವರ್ಷದ ಸಾಮಾಜಿಕ ಜಾಲತಾಣದಲ್ಲಿ ಈ ದುಡ್ಡು ಎಷ್ಟು ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತ. ಕಳೆದ ವಾರ ನಾನು ಬೀದರ್ಗೆ ಹೋಗಿದ್ದೆ. ಒಬ್ಬ ಮಹಿಳೆ ತಾಯಿ ಹೇಳಿದ್ರು, ನನಗೆ ಹಾರ್ಟು ಇದಾಯಿತು, ಆಪ್ರೇಷನು. ನಾನು ನನ್ನ ಮಗನ ಕೇಳಲಿಲ್ಲ, ಗಂಡನ ಕೇಳಲಿಲ್ಲ, ಸ್ವಾಭಿಮಾನದಿಂದ ನಾನು ಆ ಹಣನ ನನ್ನ ಆಪ್ರೇಷನ್ಗೆ ಯೂಸ್ ಮಾಡಿಕೊಂಡೆ ಅಂತ. ಮಹಿಳೆಯರು ಸ್ವಂತ ಬಿಸ್ನೆಸ್ ಪ್ರಾರಂಭ ಮಾಡ್ತಿದ್ದಾರೆ. ಮಕ್ಕಳಿಗೆ ಸ್ಕೂಲ್ ಫೀಸ್ ಇರ್ಬೋದು, ಲ್ಯಾಪ್ಟಾಪ್ ಇರ್ಬೋದು, ಗಾಡಿ ಇರ್ಬೋದು. ಈಗ ಎಲ್ಲೋ ಒಂದು ಕಡೆ ಅದೊಂದೇ ಅಲ್ಲ, ಉಚಿತವಾಗಿ ಈ ಬಸ್ ಪ್ರಯಾಣ 400 ಕೋಟಿ 400 ಟ್ರಿಪ್ಸ್ ಅದಕ್ಕಿಂತ ಹೆಚ್ಚು ಈಗ ಆಗಿದೆ. ಮಹಿಳೆಯರು ಕೆಲಸಕ್ಕೆ ಹೋಗ್ತಿದ್ದಾರೆ, ಶಾಲೆಗಳಿಗೆ ಹೋಗ್ತಿದ್ದಾರೆ, ಮತ್ತು ದೇವಸ್ಥಾನ ದರ್ಗಾಗಳಿಗೆ ಹೋಗ್ತಿದ್ದಾರೆ. ಅದೊಂದೇ ಅಲ್ಲ, ಈ ಯೋಜನೆಗಳು ಬಿಟ್ಟು ಈಗ ವಿಶೇಷವಾಗಿ 5 ತಾಲೂಕಲ್ಲಿ ಅಕ್ಕ ಕ್ಯಾಫೆ ಪ್ರಾರಂಭ ಮಾಡಬೇಕು ಅಂತ, ಅದು ಸಹ ಕ್ಯಾಫೆ ಮತ್ತು ಬೇಕ್ರಿ ಪ್ರಾರಂಭ ಮಾಡಬೇಕು ಅಂತ ಅದು ಸಹ ನಿರ್ಧಾರ ಮಾಡಿದ್ದಾರೆ. ತಮಗೆ ಗೊತ್ತಿದೆ, ಅಂಗನವಾಡಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾಯಿದ್ರು, ಮತ್ತು ಆಶಾ ಕಾರ್ಯಕರ್ತರಿಗೂ ಸಹ ಅವ್ರಿಗೂ ಮತ್ತು ಸಹಾಯಕರಿಗೆ
₹1,000 ಜಾಸ್ತಿ ಮಾಡಿದ್ದಾರೆ ಅವರು ವೇತನ. ಮತ್ತು 10 ನಗರಗಳಲ್ಲಿ ಇಂದಿರಾ ಕ್ಯಾಂಟೀನ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಅದನ್ನು ಕಾಂಟ್ರಾಕ್ಟು ಮಾಡಬೇಕು ಅಂತ ಆ ಒಂದು ಉದ್ದೇಶದಿಂದ ಅದು ಸಹ ನಾವು ನಮ್ಮ ಸರ್ಕಾರ ನಿರ್ಧಾರ ನಾವು ಮಾಡಿದ್ದೀವಿ. ಆಮೇಲೆ ನಾನು ಒಂದು ವಿಶೇಷವಾಗಿ ನಾನು ಹೇಳಬೇಕು ಅಂದರೆ ಮಹಿಳೆಯರು, ಮಕ್ಕಳು ಮತ್ತು ಪ್ರತಿಯೊಂದು ಅಷ್ಟೇ ಡೀಟೇಲಾಗಿ ನಾನು ಮಾತಾಡಬೇಕು ಅಂದರೆ ನಾನು ನಿಮಗೆ ಹೆಚ್ಚು ನಾನು ಟೈಮ್ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ನೀವೆಲ್ಲರೂ ನಿನ್ನೆ ತಾವೆಲ್ಲರೂ ಕೇಳಿಸ್ಕೊಂಡಿದ್ದೀರಿ. ಎಲ್ಲೋ ಒಂದು ಕಡೆ ಇದೊಂದು ಐತಿಹಾಸಿಕ ಬಜೆಟ್ ಆಗಿದೆ. ಇದು ಮಹಿಳೆಯರು ಮತ್ತು ಮಕ್ಕಳೇ ಅಲ್ಲ, ತೋಟಗಾರಿಕೆ ಇರ್ಬೋದು, ರೇಷ್ಮೆ ಇರ್ಬೋದು, ಜಲಸಂಪನ್ಮೂಲ ಇರ್ಬೋದು, ನೀರಾವರಿ, ಶಿಕ್ಷಣ ಮತ್ತು ಆರೋಗ್ಯ ಮತ್ತು ಸಮಾಜ ಕಲ್ಯಾಣ ಮತ್ತು ಪರಿಶಿಷ್ಟ ಜಾತಿ ಇರ್ಬೋದು, ಪರಿಶಿಷ್ಟ ಪಂಗಡ ಇರ್ಬೋದು, ಅಲ್ಪಸಂಖ್ಯಾತರು ಮತ್ತು ವಸತಿ, ಸಾರಿಗೆ, ಬ್ರ್ಯಾಂಡ್ ಬೆಂಗಳೂರು ಇರ್ಬೋದು, ಅರಣ್ಯ, ಪರಿಸರ, ಕ್ಲೈಮೇಟ್ ಚೇಂಜ್ ಬಗ್ಗೆ ಸಹ ನಮ್ಮ ಬಜೆಟಲ್ಲಿದೆ. ಮತ್ತು ಸಾರಿಗೆ ಇರ್ಬೋದು, ಇಂಧನ, ಮಾಹಿತಿ ತಂತ್ರಜ್ಞಾನ, ವಿಶೇಷವಾಗಿ ಉದ್ಯೋಗ ಇರ್ಬೋದು, ಇದೆಲ್ಲ ಒಂದು ಇಟ್ ಈಸ್ ಅ ವೆರಿ 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 ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅದು ತಪ್ಪಾಗಲಾರ್ದು. ಸೊ ನಾವೆಲ್ಲರೂ ಸಹ ನಮ್ಮ ರಾಜ್ಯದ ಮಹಿಳೆಯರ ಪರವಾಗಿ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತು DK ಶಿವಕುಮಾರ್ ಸರ್ ಅವರು ಮತ್ತು ಎಲ್ರಿಗೂ ನಾವು ಅನಂತ ಧನ್ಯವಾದ ಹೇಳಬೇಕು ಅಂತ ನಾವು ಬಯಸ್ತೀವಿ. ಮತ್ತು ಈಗ ಎಲ್ಲೊಂದು ಕಡೆ ನಾವು ನೋಡ್ತಾ ಇದ್ದೀವಿ, BJP ಅವರು, ನಾನು ಸಹ ನಿನ್ನೆ ವಿಧಾನಸೌಧದಲ್ಲೇ ಇದ್ದೆ, ಬಹಳ ಬೇಸರ ಆಯಿತು. ಯಾಕಂದರೆ ಈಗ ಅವರ ಆರೋಗ್ಯದ ಬಗ್ಗೆ ಸಹ ಅವರು ಚಿಂತೆ ಮಾಡದೆ ಅವರು ಬಂದು ಭಾಳ ಒಂದು ಅದ್ಭುತವಾದಂಥ ಒಂದು ಬಜೆಟ್ನ ಅವರು ಮಂಡಿಸಿದ್ರು. ಆದರೆ ಅವರು ನೋಡಿ, ಎಲ್ಲೋ ಒಂದು ಕಡೆ ಅವರು 4 ವರ್ಷ ಅವರಿಗೆ ಅವ್ರ ಸರ್ಕಾರ ಅವರಿತ್ತು, ಒಳ್ಳೇದು ಮಾಡಬೇಕಾಗ್ಬೋದಾಗಿತ್ತು ಅವ್ರಿಗೆ, ಆದರೆ ಅವರು ಮಾಡಲಿಲ್ಲ. ಅವಕಾಶಗಳಿತ್ತು ಅವ್ರಿಗೆ. ಸೊ ಹಾಗಾಗಿ ಅಸೂಯೆ, ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, ಒಳ್ಳೇದು ಮಾಡಿದ್ರೆ ಒಳ್ಳೇದು ಮಾಡಿದ್ದೀರಾ ಅಂತ ಹೇಳಬೇಕು. ಹೀಗೆ ಅವರು ಟೀಕೆ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ಬಹಳ ವಿಶೇಷವಾಗಿ ನಮಗೆ ಮಹಿಳೆಯರಿಗೆ ಎಲ್ರಿಗೂ ಬಹಳ ಬೇಸರ ಆಯಿತು. ಹಾಗಾಗಿ ನಾವಿವತ್ತು BJP ಅವರಿಗೆ ವಿಶೇಷವಾಗಿ ಯಾರ್ಯಾರು ಟೀಕೆ ಮಾಡಿದ್ರು ಅವರಿಗೆ ಇದು ಕಳಿಸ್ಬೇಕು ಅಂತಿದ್ದೀವಿ. ಅವರಿಗೆ ಹೊಟ್ಟೆ ಏನೇನು ಪ್ರಾಬ್ಲಮ್ಸ್ ಇದೆಯೋ, ಹೊಟ್ಟೆ ಕಿಚ್ಚು, ಹೊಟ್ಟೆ ನೋವು, ಹೊಟ್ಟೆ ಉರಿ, ಅದಕ್ಕೆಲ್ಲ ಅವ್ರೀಗ ನಾವು ಎಲ್ಲ ಇಡುವ ಎಲ್ಲ ಆಮೇಲೆ ಇದು ನಾವು ಹೊರಗಡೆ ಸಹ ಹೋಗಿ ನಾವು ದಯವಿಟ್ಟು ಈಗ ತಾವೆಲ್ಲರೂ ಸಹ ಆಗಬೇಕು. ಯಾಕಂದರೆ ಈಗ ಇದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಮಾಡಿರೋ ಒಂದು ಬಜೆಟ್. ಇದು ಮಹಿಳೆಯರಿಗೋಸ್ಕರ ಪ್ರತಿಯೊಬ್ಬ ಜಾತಿ ಆಗಿರ್ಬೋದು, ಪ್ರತಿಯೊಬ್ಬ ಧರ್ಮದವರು, ಅರ್ಚಕರಿಗೂ ಸಹ ವೇತನ ಹೆಚ್ಚು ಮಾಡಿದ್ದಾರೆ. ಅವ್ರ ಸರ್ಕಾರದಲ್ಲಿ ಮಾಡಿದ್ರ ಇಲ್ಲ. ಸೊ ಹಾಗಾಗಿ ನಾವು ದಯವಿಟ್ಟು ಒಳ್ಳೆ ಮನಸ್ಸು ಬರಲಿ, ಹೊಟ್ಟೆ ಸರಿ ಹೋಗಲಿ, ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಹಸುವೆ, ದಯವಿಟ್ಟು ಅದನ್ನ ಸರಿ ಮಾಡ್ಕೊಳ್ಳಿ. ಹಸುವೆಗೆ ನಿಜವಾಗ್ಲೂ ಔಷಧಿ ಇದೆಯೋ ಇಲ್ವೋ, ಅಟ್ಲೀಸ್ಟ್ ಇದಾದರೂ ನಾವೀಗ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಇನ್ನೂ ಜಾಸ್ತಿ ಬೇಕು ಅಂದರೆ ನಮಗೆ ಹೇಳ್ಬೋದು. ಈಗ ನಾವು BJP ಕಚೇರಿಗೆ ನಾವು ಇದನ್ನು ಡನ್ಸೋ ಮಾಡ್ತಾಯಿದ್ದೀವಿ. ಸೊ ಈಗ ತಾವು ದಯವಿಟ್ಟು ಎಲ್ಲರೂ ಮೇಲೆ ಜಾಯಿನ್ ಆಗ್ಬೋದು. ಈಗ ಒಂದು ಸಣ್ಣದಾಗೊಂದು ಪ್ರತಿಭಟನೆ ಸಹ ಇರುತ್ತೆ.